ಹೊಸ ವರ್ಷದ ಆರಂಭದಲ್ಲಿ ಮದ್ಯಪ್ರಿಯರಿಗೆ ಶಾಕ್ ಅನ್ನ ಕೊಡಲಾಗಿದೆ. ಕೆಲವು ಮದ್ಯದ ಬ್ರ್ಯಾಂಡ್ಗಳ ದರಗಳಲ್ಲಿ ಇವತ್ತಿನಿಂದ ಏರಿಕೆಯಾಗಿದೆ. ಮಧ್ಯಮ ವರ್ಗದವರು ಹೆಚ್ಚಾಗಿ ಬಳಸುವಂತಹ ಬ್ರ್ಯಾಂಡ್ಗಳ ಮದ್ಯದ ದರ ಏರಿಕೆಯಾಗಿರುವುದು. ಕ್ವಾರ್ಟರ್ಗೆ 20 ರಿಂದ 30 ರೂಪಾಯಿಯಷ್ಟು ಏರಿಕೆ ಮಾಡಿದ್ದಾವೆ ಕಂಪನಿಗಳು. ಮದ್ಯಪ್ರಿಯರಿಗೆ ಹೊಸ ವರ್ಷದ 2ನೇ ದಿನವೇ ಕಂಪನಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ಗಣನೀಯ ಏರಿಕೆ ಯಾವುದು ಲಿಕ್ಕರ್ದಲ್ಲಿ ಆಗಿಲ್ಲ, ಯಥಾಸ್ಥಿತಿಯಲ್ಲಿ ಇದೆ. ವರ್ಷವಿಡೀ ಆಗೋ ರೀತಿಯಲ್ಲಿ ಈ ಸಲನೂ ಇದೆ. ಇನ್ನೂ ಬಂದಿಲ್ಲ, ಇವತ್ತು ತರಿಸ್ಕೋತೀನಿ. ಇವತ್ತಿನ್ನೂ ಬಂದಿಲ್ಲ, ರಿಪೋರ್ಟ್ ತರಿಸ್ಕೊಂಡು ಹೇಳ್ತಿದ್ದೀನಿ. ಇಲ್ಲ, ನೋ ಟ್ಯಾಕ್ಸ್, ನಥಿಂಗ್. ಈ ಸದ್ಯ ಯಾವುದು ಟ್ಯಾಕ್ಸ್ ಏರಿಸಿಲ್ಲ. ಏರಿಸಿದ್ವಿ ಅಂದ್ರೆ ಫಸ್ಟ್ ನಿಮ್ಗೆ ಹೇಳ್ತೀನಿ. ಅವ್ರು ಮ್ಯಾನುಫ್ಯಾಕ್ಚರ್ ಏನಾರ ಏರಿಸಿರ್ಬೇಕು, ನಾವು ಟ್ಯಾಕ್ಸ್ ಯಾವುದೂ ಹೆಚ್ಚಿಲ್ಲ. ಇಲ್ಲ, ಅವ್ರ ಮಾಲು ಅವ್ರು ಏರಿಸ್ಬೇಕು, ನಾವು ಟ್ಯಾಕ್ಸ್ ಅಷ್ಟೇ ಹಾಕ್ಬೇಕಲ್ಲ. ಕಚ್ಚಾ ಸಾಮಗ್ರಿ ದರ ಹೆಚ್ಚಾಗಿದೆ, ಹೀಗಾಗಿ ಈಗ ನೀನು ಮಾರ್ಕೆಟ್ ಮಾಡ್ತೀಯಪ್ಪ, ನಿನ್ನ ಬಾಟ್ಲ್ ನೀನು ಏನು ರೇಟ್ ಬರುತ್ತೆ ಅದು ನೀವು ಮಾರಾಟ ಮಾಡು, ನಮ್ಗೆ ಟ್ಯಾಕ್ಸ್ ಅಷ್ಟೇ ಕೊಡು, ಅಷ್ಟೇ ಅಲ್ವೇ. ನಾವು ಟ್ಯಾಕ್ಸಲ್ಲಿ ಹೆಚ್ಚಿಗೆ ಹಾಕ್ತಾ ಇಲ್ಲ ಈಗ, ಆಸ್ ಇಟ್ ಈಸ್. ಮುಂದೆ ಪ್ರಸ್ತಾಪ ಇದೆಯಾ ಸರ್? ಈಗ ಬರುವ ಬಜೆಟ್ ನಾ ಹೆಂಗೆ ಕನಸು ಬಿಡ್ತಿಲ್ಲ. ಬಜೆಟ್ ಇನ್ನು 2 ತಿಂಗಳು ಇಲ್ಲ, ಬಜೆಟಲ್ಲಿ ಏನಿಲ್ಲ. ಈ ಬಜೆಟ್ ಅಲ್ಲಿ ಟಾರ್ಗೆಟ್ ಅಚೀವ್ ಆಗುತ್ತೆ ಸರ್? ಟಾರ್ಗೆಟ್ ಯಾವುದೂ ಇಲ್ಲ. ಬಜೆಟ್ ಅಲ್ಲಿ ಆದಾಯ ನಿರೀಕ್ಷೆ ಮಾಡಿದ್ವಿ, ನಿರೀಕ್ಷೆ ನೋಡೋಣ, ಪ್ರಯತ್ನ ಮಾಡ್ತೀವಿ, ಎಫಿಷಿಯನ್ಸಿಯಾಗಿ ಮಾಡ್ತೀವಿ. ಲಿಕ್ಕರ್ ಡೂಪ್ಲಿಕೇಟು ಮತ್ತೊಂದು ಹೊರಗಡೆ ಇಂಪೋರ್ಟ್ ಬರಲಾರ್ದಂಗೆ ತಡಿತೀವಿ. ಒಳ್ಳೆ ಡ್ರಿಂಕ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವೆಲ್ಲ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.